ಸರ್ ಓವರಾಲ್ ಆಗಿ ಈಗ ಬಿಗ್ ಬಾಸ್ ಬಗ್ಗೆ ಈಗ ಫಿನಾಲೆ ಬರ್ತಾ ಇದೆ, ಫಿನಾಲೆ ಬಗ್ಗೆ ಹೇಳೋದಾದರೆ ಕಂಟೆಸ್ಟೆಂಟ್ಗಳಿಗೆ ನಿಮ್ಮ ಕಡೆಯಿಂದ ಏನು ಹೇಳ್ತಾರೆ? ಸರ್ ಹನುಮಂತು ಕಪ್ ತೊಗೊಂಡು ಹೋಗಲಿ ಸರ್, ನಮ್ಮ ಮೋಸ್ಟ್ ಇಂಪಾರ್ಟೆಂಟು. ಹನುಮಂತು ಕಪ್ ತೊಗೊಳ್ಳಿ, ಜೊತೆಯಲ್ಲಿ ಅದೇ ನಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ನಲ್ಲ, ಅವ್ನು ರನ್ನರ್ ಅಪ್ ಆಗಿ ಚೆನ್ನಾಗಿರ್ತದೆ ಅಂತ. ತ್ರಿವಿಕ್ರಮ್ ಅಕಸ್ಮಾತು ಕಪ್ಪು ಸಿಗುತ್ತೆ, ಚಿಪ್ ಸಿಕ್ಕರು ಕೂಡ ಬೇಜಾರು ಮಾಡ್ಕೊಬೇಡ ಅಂತ ಹೇಳ್ತೀನಿ. ಭವ್ಯ ಇಷ್ಟೆಲ್ಲ ಆಟ ಆಡದೆ ತ್ರಿವಿಕ್ರಮ್ ಗೆಲ್ಲಕ್ಕೆ, ಅಕಸ್ಮಾತ್ ತ್ರಿವಿಕ್ರಮ್ ಕಪ್ ತೊಗೊಂಡ್ರೆ ಓಕೆ, ಜಾಲಿ ಜಾಲಿ, ಇಲ್ಲ ಅಂತಂದರೆ ಏನಾಗುತ್ತೆ. ಸೊ ಐ ಥಿಂಕ್ ಮೊನ್ನೆ ಕಪ್ ನೋಡ್ಬಿಟ್ಟು ಭವ್ಯ ಅಂತ ಇದ್ಲು, ನನಗೆ ಕಪ್ಪು ಬೇಕು, ಜೊತೆಯಲ್ಲಿ ಆ ಹಣನೂ ಬೇಕು ಅಂತ. ಸರ್ ಈಗ 3 ತಿಂಗಳು ನಿಮ್ಮನ್ನು ಆ ಬಿಗ್ ಬಾಸ್ ಅನ್ನೋ ಬೋನಲ್ಲಿ ಹಾಕಿ ನಿಮ್ಮನ್ನು ಅಷ್ಟು ಏನೋ ಐ ಥಿಂಕ್ ಟೆಸ್ಟ್ ಮಾಡಿ ನಿಮಗೆ ಕೊಡ್ತಾರೆ ಅಂತಂದರೆ, ಸರ್ ಯೋಗ್ಯರಿಗೆ ಕಪ್ ಹೋಗಬೇಕು, ಎಮೋಷನ್ಸ್ಗೆ ಕಪ್ಪಲ್ಲ ಸರ್. ನೀನು ಕಣ್ಣೀರು ಹಾಕ್ಬಿಟ್ರೆ ಯಾರೂ ಕರಗಲ್ಲ, ಆಮೇಲೆ ಕರ್ಗಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಇಟ್ಸ್ ಎ ಗೇಮ್. ಸೊ ಆ ಗೇಮಿಗೆ ಯೋಗ್ಯರಿಗೆ ಸಿಗಲಿ ಅಂತ ನಾನು ಹೇಳ್ತೀನಿ ಸರ್. ಅಲ್ಲಿಗೂ ಒಂದೆರಡು ವೇಸ್ಟ್ ಬಾಡಿಗಳಿದೆ, ಅಲ್ಲಿ ಆ ವೇಸ್ಟ್ ಬಾಡಿಗಳು ಫೈನಲ್ ಗಂಟ ಬಂದಿದೆ ಅಂತಂದರೆ ನಮಗೂ ಕೂಡ ಏನು ಹೇಳೋಕ್ಕಾಗ್ತಾ ಇಲ್ಲ. ಬಟ್ ಐ ವಿಶ್ ಆಲ್ ಆಫ್ ದೆಮ್ ಆಲ್ ದ ಬೆಸ್ಟ್ ಸರ್. ಎಲ್ಲರಿಗೂ ಒಂದು ಒಳ್ಳೆಯದನ್ನು ಹೇಳ್ತೀನಿ. ಆದರೆ ಕೆಲವ್ರಿಗೆ ಗೆದ್ದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಭಾವನೆ. ಸೊ ನನ್ನ ಕಡೆಯಿಂದ ಹನುಮಂತು ಗೆಲ್ಲಿ ಅಂತ ನಾನೊಂದು ಐ ಜಸ್ಟ್ ಪ್ರೇ ಟು ಗಾಡ್ ಸರ್.